ಹೆಲೋ ಗಾಯ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾವು ಬಂದಿದ್ದೀವಿ ಸಿರುವನಿ ವಾಟರ್ಫಾಲ್ಸ್ಗೆ. ಇದನ್ನು ಸಿರುವನಿ ವಾಟರ್ಫಾಲ್ಸ್ ಅಂತಲೂ ಕರೀತಾರೆ ಮತ್ತು ಕೋವೈ ಕುಟ್ರಾಲಂ ಫಾಲ್ಸ್ ಅಂತಲೂ ಕರೀತಾರೆ. ನಾವು ಗೂಗಲ್ ಮ್ಯಾಪ್ಸ್ ಪ್ರಕಾರ ನೋಡೋದಾದರೆ ಇದನ್ನು ಸಿರುವನಿ ವಾಟರ್ಫಾಲ್ಸ್ ಅಂತ ಕರೀತಾರೆ. ಈ ಫಾಲ್ಸಿಗೆ ಬರೋಕ್ಕೆ ನಾವು ಟಿಕೆಟ್ ತೊಗೋಬೇಕು. ಹೇಗೆ ಅಂದರೆ ಚೆಕ್ ಪೋಸ್ಟಲ್ಲಿ ಬರೋವಾಗ ನಾವು ಟಿಕೆಟ್ ತೊಗೋಬೇಕು. ಅಡಲ್ಟ್ಸ್ಗೆ 60 ರೂಪಾಯಿ ಇರುತ್ತೆ ಮತ್ತು ಚಿಲ್ಡ್ರನ್ಸ್ಗೆ 25 ರೂಪಾಯಿ ಇರುತ್ತೆ. ಮತ್ತು ಟಿಕೆಟ್ ಟೈಮಿಂಗ್ಸ್ ಬಂದು 10 ಗಂಟೆಯಿಂದ 3 ಗಂಟೆವರೆಗೂ ಇರುತ್ತೆ. ಅದಾದಮೇಲೆ ಬಂದರೆ ಚೆಕ್ ಪೋಸ್ಟಿಂದ ಅಲೋ ಮಾಡೋದಿಲ್ಲ. ಮತ್ತು ಈ ಫಾಲ್ಸ್ ವಾರದಲ್ಲಿ 6 ದಿನ ಮಾತ್ರ ಓಪನ್ ಇರುತ್ತೆ. ಸೋಮವಾರ ರಜಾ ಇರುತ್ತೆ. ಮತ್ತು ನೀವೇನಾದರೂ ಪ್ರೈವೇಟ್ ವೆಹಿಕಲ್ಸಲ್ಲಿ ಬಂದರೆ ಇಲ್ಲಿಂದ 100 ಮೀಟರ್ಸ್ ಹಿಂದೆಗಡೆ ಕೋವೈ ಕುಟ್ರಾಲಂ ಪಾರ್ಕಿಂಗ್ ಲಾಟ್ ಅಂತ ಇದೆ. ಸೊ ನೀವು ಗಾಡಿನ ಅಲ್ಲೇ ಪಾರ್ಕ್ ಮಾಡಬೇಕಾಗುತ್ತೆ. ಅದಕ್ಕೆ ಮುಂದೆ ತೊಗೊಂಡೋಗೋದಕ್ಕಾಗಲ್ಲ, ಯಾಕೆ ಅಂದರೆ ಫಾರೆಸ್ಟ್ ಅವ್ರದ್ದೇ ಬಸ್ಸಸ್ ಇದೆ, ಅದರಲ್ಲೇ ಹೋಗಬೇಕು. ಮತ್ತು ಇಲ್ಲಿ ಲೆಫ್ಟ್ ಸೈಡ್ ನೋಡ್ತಾ ಇದ್ರೆ ಬಹಳಷ್ಟು ಫ್ರೂಟ್ ಸ್ಟಾಲು ಮತ್ತು ಸ್ನ್ಯಾಕ್ ಶಾಪ್ಗಳಿದೆ. ನಾವು ಇಲ್ಲೇ ಬೇಕಿದ್ರೆ ಪರ್ಚೇಸ್ ಮಾಡ್ಕೋಬೋದು. ಮತ್ತು ನೋಡ್ತಾ ಇದ್ರೆ ಭಾಳಷ್ಟು ಜನಗಳಿದ್ದಾರೆ ಇವತ್ತು, ಯಾಕೆ ಅಂದರೆ ಇವತ್ತು ನಾವು ಬಂದಿದ್ದು ಸಂಡೇ. ಸೊ ಅದರಿಂದ ವೀಕೆಂಡ್ ಅಂತ ಭಾಳಷ್ಟು ಜನ ಬಂದಿದ್ದಾರೆ. ನೋಡ್ತಾ ಇದ್ರೆ ಲೈನಿನ ಅಲ್ಲಿ ತನಕ ಇದೆ. ಆಲ್ಮೋಸ್ಟ್ ನಾವು ಲೈನಲ್ಲಿ ನಿಂತ್ಕೊಂಡು 2 hours ಆಯಿತು. ಮತ್ತು ಬಸ್ ಹತ್ತಕ್ಕೂ ಮುಂಚೆ ನಮ್ಮ ಬ್ಯಾಗ್ ಚೆಕ್ ಮಾಡ್ತಾರೆ, ಯಾಕೆ ಅಂದರೆ ಪ್ಲಾಸ್ಟಿಕ್ ಐಟಮ್ಸ್ ಯಾವುದೂ ಅಲೋ ಮಾಡೋದಿಲ್ಲ. ಎಮರ್ಜೆನ್ಸಿಗೆ ಅಂತ ನೀವೇನಾದರೂ ಪ್ಲಾಸ್ಟಿಕ್ ಬಾಟ್ಲಲ್ಲಿ ಕುಡಿಯೋಕ್ಕೆ ನೀರು ತಂದರೂ ಸಹ ಅದನ್ನು ಅವ್ರು ಬಿಡಲ್ಲ. ಸೊ ಆದ್ದರಿಂದ ನೀವು ಸ್ಟೀಲ್ ಬಾಟಲ್ ಥರ ಟ್ರೈ ಮಾಡಿ. ಮತ್ತು ಕೋವೈ ಕುಟ್ರಾಲಂ ಪಾರ್ಕಿಂಗ್ ಲಾಟ್ ಅಂದರೆ ನಾವು ಹತ್ತಿದ ಪಾಯಿಂಟಿಂದ ಫಾಲ್ಸಿಗೆ 4 ಕಿಲೋಮೀಟ್ರ್ ಆಗುತ್ತೆ. ಆದರೆ ಬಸ್ ಹೋಗೋದು ಬರೀ 3 ಕಿಲೋಮೀಟ್ರ್ ಮಾತ್ರ. ಅಲ್ಲಿಂದ 1 ಕಿಲೋಮೀಟ್ರ್ ನಡ್ಕೊಂಡು ಹೋಗಬೇಕಾಗುತ್ತೆ, ಯಾಕೆ ಅಂದರೆ ಅಲ್ಲಿಂದ ಬರೀ ಕಾಡು ದಾರಿ ಇರುತ್ತೆ. ಅದಕ್ಕೆ ನಾನು ಆಗಲೇ ಹೇಳ್ದಂಗೆ ಬಸ್ ಇಲ್ಲಿ ತನಕ ಮಾತ್ರ ಬರುತ್ತೆ. ಇಲ್ಲಿಂದ 1 ಕಿಲೋಮೀಟ್ರ್ ನಡ್ಕೊಂಡು ಹೋಗಬೇಕು, ಯಾಕೆ ಅಂದರೆ ಇಲ್ಲಿಂದ ಬರೀ ಕಾಡು ದಾರಿ ಇರುತ್ತೆ. ಅದಕ್ಕೆ ಮತ್ತು ನೀವು ಈ ಪ್ಲೇಸಿಗೆ ಬಂದಮೇಲೆ ನಿಮ್ಗೆ ಇದು ಯಾವುದೇ ಅಂಗಡಿಗಳು ಸಿಗೋದಿಲ್ಲ. ನಿಮ್ಗೆ ಸ್ನ್ಯಾಕ್ಸ್ ಆಗಲಿ ಫ್ರೂಟ್ಸ್ ಆಗಲಿ ನಿಮ್ಗೆ ಏನೂ ಸಿಗೋದಿಲ್ಲ. ಏನೇ ಇದ್ದರೂ ನೀವು ಬಸ್ ಹತ್ತಕ್ಕೆ ಮುಂಚೆನೇ ನಿಮಗೆ ಸಿಗೋ ಅಂಗಡಿಲೇ ನೀವು ತೊಗೋಬೇಕಾಗುತ್ತೆ. ನಾನು ಆಗಲೇ ಹೇಳ್ದಂಗೆ ಇವತ್ತು ಸಂಡೇ ಆದ್ದರಿಂದ ಇವತ್ತು ತುಂಬ ಜನಗಳಿದ್ದಾರೆ, ಇಲ್ಲಾಂದರೆ ಯೂಶ್ವಲಿ ಇಷ್ಟೊಂದು ಜನ ಇರೋದಿಲ್ಲ. ಮತ್ತು ಈಗ ಟೈಮ್ ಆಲ್ರೆಡಿ 1 o'clock ಆಗಿದೆ. ನಾವಿನ್ನು ಈಗ ಫಾಲ್ಸಿಗೆ ಹೋಗ್ತಾ ಇದ್ದೀವಿ. ನೋಡ್ಬೋದು ಅಪೋಸಿಟಲ್ಲಿ ಆಲ್ರೆಡಿ ತುಂಬ ಜನ ಫಾಲ್ಸಿಗೆ ಹೋಗಿ ಮತ್ತೆ ವಾಪಸ್ ಬರ್ತಾ ಇದ್ದಾರೆ. ಮತ್ತು ಈ ಫಾಲ್ಸ್ ಒಂದು ಸ್ಪೆಷಲ್ ಏನು ಅಂತ ಹೇಳಿದ್ರೆ, ಈ ಫಾಲ್ಸ್ಗೆ ಪ್ರಪಂಚದ 2ನೇ ಟೇಸ್ಟಿಯೆಸ್ಟ್ ವಾಟರ್ ಅಂತ ಕೂಡ ಕರೀತಾರೆ. ಇಲ್ಲಿ ಒಂದು ವಾಚ್ ಟವರ್ ಕೂಡ ಇದೆ, ಬನ್ನಿ ನೋಡೋಣ ಏನಿದೆ ಅಂತ.
ಸೊ ನೋಡ್ತಾ ಇದ್ದೀರಾ, ಆಲ್ಮೋಸ್ಟ್ ನಾವು ಫಾಲ್ಸಿಗೆ ಬಂದುಬಿಟ್ವಿ. ಒಂದು 50 ಮೀಟ್ರ್ ಅಷ್ಟೇ ಇದೆ. ಒಂದು 50 ಮೀಟ್ರ್ ಮುಂದೆ ಹೋದರೆ ನಮಗೆ ಫಾಲ್ಸ್ ಬಂದ್ಬಿಡುತ್ತೆ.
ನೋಡಿರಲ್ಲ ಫ್ರೆಂಡ್ಸ್, ಸಿರುವನಿ ವಾಟರ್ ಫಾಲ್ಸ್ ಎಷ್ಟು ಚೆನ್ನಾಗಿದೆ ಅಂತ. ಹೋಪ್ಸೋ ನಿಮ್ಮ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀನಿ. ಇದೇ ಥರ ಒಳ್ಳೆ ವಿಡಿಯೋ ಒಂದಿಗೆ ನಿಮ್ಮ ಮುಂದೆ ಮತ್ತೆ ಬರ್ತೀನಿ. ಇಲ್ಲಿ ತನಕ ಟಾಟಾ, ಬೈ ಬಾಯ್, ಸೈನಿಂಗ್ ಆಫ್ ಫ್ರಮ್ ತಮಿಳ್ನಾಡು.